ನುಂಗಿದ್ದಾರೆ ಇವರೆಲ್ಲ ಅಧಿಕಾರಶಾಹಿ ವರ್ಗದವರಾಯ್ತು ಸರ್ಕಾರಗಳಾಯಿತು. ಅದಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಡೊನೇಷನ್ ಅಗೇನ್ಸ್ಟ್ ದ ರೆವಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಫೆಡರೇಷನ್ ಹುಡುಗರು. ಪಾಪ ಅವ್ರಿಗೂ ಅವ್ರ ತಂದೆ ತಾಯಿ ಒದ್ದಾಡ್ತಾ ನೋಡ್ತಾ ಇದ್ದಾರೆ ಕಲಿಯೋದನ್ನು. ಎದ್ದ ತಕ್ಷಣ ತಿಂಗಳ ಫೀ ಕೊಡಿಸ್ಬೇಕು, ಪ್ರತಿ ತಿಂಗಳ ಫೀ ಇರ್ತದೆ, ಇಲ್ಲ 6 ತಿಂಗಳಿಗೆ ಮಾಡ್ತಾರೆ, ಚಲೋ 10,000 15,000 ಅಂತೇಳಿ. ಏನೂ ಇಲ್ಲಪ್ಪ ಶಾಲೆಯಾಗ ಬರೀ ಡೆಸ್ಕ ಒಂದು 4 ಮಂದಿ ಒಳ್ಳೆ ಮಾಸ್ತರ್ಗಳು ಅದಾರ ಅಂತಂದ್ರು ಸಹಿತ ಮಿನಿಮಮ್ ಒಂದು ಡೊನೇಷನ್ ಒಂದು 20,000-30,000 50,000. ಮತ್ತು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ 3 ಲಕ್ಷಗಳೇ ನೋಡ್ರಿ. ನೀವು ಎಲ್ಲ ಕಡೆ ಹೋಗಿ ಬಂದಿರ್ತೀವಿ. ಬರೀ ಇವತ್ತು ತನಿಖೆ ಮಾಡಿಸ್ತೀವಿ ನೆಕ್ಕಿ ಅದಾವೆ. ಅದು ತನಿಖೆ ಮಾಡಿಸೋರು ಸರ್ಕಾರ. ಯಾಕಂದರೆ ಆ ಜವಾಬ್ದಾರಿ ತಾವು ಹೊರಬೇಕಾಗ್ತದೆ. ನಾವು ಮಾಡೋಕ್ಕಾಗೋಲ್ಪ ಅಂತಾರೆ ಅವ್ರು ಪ್ರೈವೇಟ್ದವರು. ಇಷ್ಟು ಮಾಡಿದಿರೋದು ಇಲ್ಲ ಅಂತ ಹೇಳ್ತಾರೆ. ಪಾಪ ಅವ್ರಿಗೂ ತಪ್ಪು ರೀ, ದುಡ್ಡು ಹಾಕಿರ್ತಾರೆ ಅವ್ರು ಲಕ್ಷಗಟ್ಟಲೆ ಕೂಡ ಇಲ್ಲ. ಈಗ ಪ್ರತಿ ತಿಂಗಳು 10,000 ಕೊಡ್ತಾರೆ ಅನ್ನೋದು ಸಹಿತ ಸ್ಟಾಪ್ ಎಷ್ಟಾಯಿತು. ಆ ಬಿಲ್ಡಿಂಗ್ ಖರ್ಚು, ಕಟ್ಸಿದ ಖರ್ಚು, ಸಾಲ ತೆಗೆದು ಮಾಡಿರ್ತಾರೆ, ಮತ್ತೇನು ಮಾಡಿರ್ತಾರೆ. ಅದಕ್ಕೆ ಡೊನೇಷನ್ ರೂಪದ ಬಿಲ್ಡಿಂಗ್ ಡೊನೇಷನ್ನ, ಟೀಚರ್ ಡೊನೇಷನ್ನ, ಆ ಡೊನೇಷನ್ ಮಾಡ್ತಾಯಿದ್ದಾರೆ. ತಪ್ಪು ಅವ್ರದಂತಲ್ಲ, ಅದು ತಪ್ಪು ನಮ್ಮ ಸರ್ಕಾರ ಮಾಡೋ ತಪ್ಪಿಗೆ ಯಾರೂ ಶಿಕ್ಷಣ ಪಡಿಸೋಂಥ ಪ್ರಸಂಗ. ಅದಕ್ಕೆ ನಮ್ಮ ಪಾಪ ಸ್ಟೂಡೆಂಟ್ ಫೆಡರೇಷನ್ ಹೋರಾಟ ಮಾಡ್ತಾರೆ. ಸರ್ಕಾರ ವಿರುದ್ಧ ಹೋರಾಟ ಮಾಡಿರಿ, ಸರ್ಕಾರಿ ಶಾಲೆಗಳು ಮಾಡಂತ ಹೇಳ್ರಿ, KPS ಮಾಡಂತ ಹೇಳ್ರಿ. KPS ಒಂದು 10-15 ಸ್ಕೂಲ್ಗಳು ಮಾಡಿ ಅಲ್ಲಿ ಕಾಂಪಿಟೇಷನ್ ಹುಡುಗ್ರಿ ಮಾತ್ರ ಬುದ್ಧಿವಂತ ಹುಡುಗರು ಹೋಗೋದ್ರಿ. ದೊಡ್ಡ ಹುಡುಗರು ಎಲ್ಲಿ ಹೋಗು ದನ ಕಾಯಕ ಮತ್ತೇನು ಮಾಡೋಕೆ? ಇದು ಇವತ್ತು ದೊಡ್ಡ ಪ್ರಶ್ನೆ ಇರ್ತದೆ. ಜನಸಾಮಾನ್ಯರ ಮಕ್ಕಳು ಎಲ್ಲಿ ಹೋಗ್ಬೇಕು, ಎಂಥ ಶಿಕ್ಷಣ ಪಡಿಬೇಕು? ನಾವು ಹೇಳ್ಬೋದು ಎಲ್ಲೋ ಒಂದು ಎಕ್ಸೆಪ್ಷನ್ಸ್ ಹೇಳ್ತೀವಿ ನಾವು ಕನ್ನಡ ಮಾಧ್ಯಮ ಕೂತು ನೋಡ್ರಿ ದೊಡ್ಡ ವ್ಯಕ್ತಿ ಆಗ್ಯಾನು ಅಂತೇಳಿ. ಎಕ್ಸೆಪ್ಷನ್ಸ್ ಎಲ್ಲ ಇವತ್ತು ಯಾಕೆ ಎಕ್ಸೆಪ್ಷನ್ಸ್ ಅಂದ್ರೆ ಇವತ್ತು